ನಮಸ್ತೆ. ಒಂದು ಕ್ಷುದ್ರ ಪ್ರಯೋಗ ಅಂತ ಹೇಳಿದ್ರೆ ಅದು ಈ ಸ್ಮಶಾನ ಪ್ರಯೋಗ. ಯಾಕೆ ಮಂತ್ರವಾದಿಗಳು ಸ್ಮಶಾನನ ಆಯ್ಕೆ ಮಾಡ್ಕೊಂತಾರೆ ಅಂದ್ರೆ, ಸ್ಮಶಾನದಲ್ಲಿ ವಿಚಿತ್ರವಾದಂತಹ ಭೂತ ಪ್ರೇತ ಪಿಶಾಚಿಗಳ ಆವಾಸ ಸ್ಥಳ ಆಗಿರ್ತದೆ. ಯಾರು ಬೇಕಾದ್ರೂ ಒಂದು ಕಲಿಬೋದಾ? ಇಲ್ಲ, ಯಾರು ಬೇಕಾದ್ರೂ ಮಾಡ್ಲಿಕ್ಕೆ ಬರೋದಿಲ್ಲ. ಏನ್ ಈ ಕ್ಷುದ್ರ ಶಕ್ತಿಗಳ ಆರಾಧನೆ ಆಗಿರ್ಬೇಕು, ಕ್ಷುದ್ರ ಶಕ್ತಿಗಳ ಮಂತ್ರದಿಂದ ಅವರು ಸಂಪೂರ್ಣವಾಗಿ ಸಿದ್ಧಿ ಆಗಿರ್ಬೇಕು. ಇಂಥವ್ರು ಮಾತ್ರ ಈ ಸ್ಮಶಾನಕ್ಕೆ ಹೋಗಿ ಎಷ್ಟೊತ್ತಿಗೆ ಅಂದ್ರೆ ಅಷ್ಟೊತ್ತಿಗೆ ಪ್ರಯೋಗಗಳು ಮಾಡ್ಲಿಕ್ಕೆ ಸಿದ್ಧರಿರ್ತಾರೆ. ಬೇರೆಯವ್ರ ಕೈಲಿ ಸಾಧ್ಯವಿಲ್ಲ. ಬೇರೆಯವ್ರು ಏನಾದ್ರು ಮಾಡ್ತೀನಿ ಅಂದ್ರೆ ಇವ್ರ ದೇಹದಲ್ಲೇ ಕೆಲವು ನೆಗೆಟಿವ್ ಶಕ್ತಿಗಳು ಸೇರ್ಕೊಂಡು ಇವ್ರ ಜೀವನನೇ ಅತಂತ್ರ ಸ್ಥಿತಿಗೆ ನುಗ್ಬಿಡ್ತದೆ. ಮೊದ್ಲು ಏನ್ ಮಾಡ್ತಾರೆ ಈ ಮಾಂತ್ರಿಕರು, ಅಲ್ಲಿರುವಂತಹ ಈ ಸ್ಮಶಾನಕ್ಕೆಲ್ಲ ಯಾರು ಅಧಿಪತಿ ಇರ್ತಾರಲ್ವಾ, ಈ ಸಮುದ್ರಕ್ಕೆ ಹೇಗೆ ರಾಜ ಇರ್ತಾನೋ ಸಮುದ್ರ ರಾಜ ಅಂತ ಹೇಳಿ, ಹಾಗೆ ಸ್ಮಶಾನಕ್ಕೊಬ್ಬ ಅಧಿಪತಿ ಇರ್ತಾನೆ, ಭೂತರಾಜ ಅಂತ ಹೇಳ್ತಾರೆ, ಸ್ಮಶಾನಕ್ ರಾಜ ಅಂತ ಹೇಳ್ತಾರೆ. ಇವನನ್ನ ಹೇಗಾದ್ರೂ ಮಾಡಿ ವಶ ಮಾಡ್ಕೊಂತಾರೆ. ಅವನಿಗೇನು ಮದ್ಯ, ನೈವೇದ್ಯ, ಬಲಿ, ಮಾಂಸ ಏನು ಅವನಿಗೆ ಇಷ್ಟ ಇರ್ತದೋ ಅಂಥದ್ದೆಲ್ಲ ಅವನಿಗೆ ನೆರವೇರಿಸಿ ಅವನನ್ನ ಜಪ ತಪ ಆರಾಧನೆಯಿಂದ ಅವನನ್ನ ಸಿದ್ಧಿ ಮಾಡ್ಕೋತಾರೆ, ಅವನು ವಶ ಮಾಡ್ಕೊಂತಾರೆ. ನಂತರ ಅವನ ಆಜ್ಞೆಯಿಂದ ಇವ್ರಿಗೆ ಯಾವ ಶಕ್ತಿ ಬೇಕು, ಯಾವ ಕೆಲಸ ಆಗ್ಬೇಕು ಅನ್ನೋ ನಿರ್ಧಾರದ ಮೇಲೆ ಆ ಶಕ್ತಿಗಳು ಇವ್ರ ಜೊತೆಗೆ ಕಳಿಸ್ಕೊಡ್ಲಿಕ್ಕೆ ಅವರು ತಯಾರಾಗ್ತಾರೆ. ಮತ್ತೆ ಅಲ್ಲಿ ಏನ್ ಸಿಗ್ತದಲ್ಲ, ಈ ಮೂಳೆ, ಇಂಥ ಎಣ ಸುಟ್ಟ ಮೂಳೆ ಇಂಥದೆಲ್ಲ ಇರ್ತದಲ್ಲ, ಇಂಥ ಮೂಳೆಯಿಂದನೇ ಅವರೊಂದು ಜಪಮಾಲೆ ಮಾಡಿ ಇಟ್ಕೊಂಡಿರ್ತಾರೆ. ಅಲ್ಲಿ ಸಿಗುವಂತ ದಾರ, ಅಲ್ಲಿ ಸಿಗುವಂತ ಮೂಳೆಗಳಿಂದ ಜಪಮಾಲೆ ಮಾಡಿ ಇಟ್ಕೊಂಡು ಆ ಜಪಮಾಲೆಯಿಂದ ಆ ಮಂತ್ರಗಳನ್ನ ಸಿದ್ಧಿ ಮಾಡಿ ಇಟ್ಕೊಂಡಿರ್ತಾರೆ. ನಂತರ ಭೂತರಾಜನ ಸಂಪೂರ್ಣ ವಶದಲ್ಲಿ ಇಟ್ಕೊಂಡು ಆ ಭೂತರಾಜನ ಕಡೆಯಿಂದ ಯಾವ್ದೋ ಶಕ್ತಿ ತಗೊಂಡ್ರೆ ಇವರಿಗೆ ಅನುಕೂಲ ಆಗ್ತದೆ ಮಾಂತ್ರಿಕರಿಗೆ ಅಂತ ಹೇಳಿ ಅಂತ ಶಕ್ತಿಗಳನ್ನ ಯಾರ ಮೇಲೆ ಪ್ರಯೋಗ ಮಾಡಬೇಕು, ಮನೆ, ಜಾಗ ಅಥವಾ ಸ್ಥಳಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಅನುಕೂಲವಾಗುವಂತಹ ಒಂದು ಶಕ್ತಿ ತಗೊಂಡು ಅವ್ರ ಮೇಲೆ ಉಚ್ಚಾಟಿಸ್ತಾರೆ. ಯಾವ ರೀತಿ ಇರುತ್ತೆ ಈ ಪ್ರಯೋಗ ಅಂತ ಹೇಳಿದ್ರೆ, ಒಂದು ಭೂತ ಪ್ರೇತ ಪಿಶಾಚಿಗಳನ್ನ ಇವ್ರ ಮನೆಗೆ ಕಳ್ಸಿದ್ರೆ ನೆಕ್ಸ್ಟ್ ಸುತ್ತಮುತ್ತ ಇರುವಂತ ದುರ್ಬಲ ಆತ್ಮಗಳನ್ನ ಅದು ತನ್ನಿಗೆ ತಾನೇ ಆ ಮ್ಯಾಗ್ನೆಟ್ ತರ ಎಳ್ಕೋಬೇಕು, ಆ ರೀತಿ ಮಾಡಿ ಬಿಟ್ಟಿರ್ತಾರೆ. ನಿಧಾನವಾಗಿ ಯಾರ ಮನೆ ಅಥವಾ ದೇಹ ಮತ್ತು ಆಫೀಸು, ಕಚೇರಿ ಮತ್ತು ಈ ಕೆಲವು ಫ್ಯಾಕ್ಟ್ರಿಗಳು ಏನಿರ್ತದೆ ಇಂಥವು ನಿಧಾನವಾಗಿ ಕ್ಷೀಣಿಸ್ತಾ ಇರ್ತದೆ. ನಿಧಾನವಾಗಿ ದಿನ ಕಮ್ಮಿ ಆಗುವಂಥದ್ದು. ದೇಹದ ಮೇಲೆ ಏನಾದ್ರು ಬಿಟ್ಟರು ಅಂದ್ರೆ ದೇಹ ನಿಧಾನವಾಗಿ ಯಾಕೋ ಅನಾರೋಗ್ಯದ ಕಡೆ ಇರ್ತದೆ, ಸುಸ್ತಿರ್ತದೆ, ಕೆಟ್ಟ ಕನಸುಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಇವ್ರು ಏನು ಯಾರ ಮೇಲಾದ್ರೂ ಪ್ರಯೋಗ ಮಾಡ್ಬೇಕು ಅಂದ್ರೆ ಅವ್ರು ಓಡಾಡೋ ದಾರಿಯಲ್ಲಿ ಈ ವಸ್ತುಗಳನ್ನ, ಕೆಲವು ವಸ್ತುಗಳನ್ನ ಗುಂಡಿ ತೋಡಿ ಹೂಣ್ ಬಿಡ್ತಾರೆ. ಇಲ್ಲಾಂದ್ರೆ ಮನೆ ಹಿಂಭಾಗದಲ್ಲಿ ಏನಾದ್ರು ಜಾಗ ಇತ್ತು ಅಂದ್ರೆ ಗುಂಡಿ ತೋಡಿ ಹೂಣ್ ಬಿಡ್ತಾರೆ. ನಂತರ ಈ ಮನೆ ಒಳಗಿರುವಂತ ವ್ಯಕ್ತಿಗಳಿಗೆ ತುಂಬಾ ಕೆಟ್ಟ ಕನಸು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವ ಪೂಜೆ ಮಾಡ್ಲಿಕ್ಕೂ ಮನ್ಸಿರೋದಿಲ್ಲ, ಯಾವ ದೇವಸ್ಥಾನಕ್ಕೆ ಹೋಗಕ್ಕೂ ಮನ್ಸಿರೋದಿಲ್ಲ, ಆ ರೀತಿ ಆಗ್ತದೆ. ಆ ರೀತಿ ಏನಾದ್ರೂ ಪರಿಣಾಮಗಳಾಗ್ತಾ ಇದೆ ಅಂದ್ರೆ ನೋಡಿ, ಇದಕ್ಕೆ ಒಂದು ಸಂಪೂರ್ಣವಾಗಿ ಇದನ್ನ ನಿರ್ಮೂಲನೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಅಕಸ್ಮಾತ್ ನಿಮಗೆ ಅಂತವ್ರು ನಿರ್ಮೂಲನೆ ಮಾಡೋರು ಯಾರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಈ ಚಂಡಿ ಪಾರಾಯಣ ಬರುತ್ತೆ, ಚಂಡಿ ಕವಚ ಅಂತ ಹೇಳ್ತಾರೆ. ಈ ಚಂಡಿ ಕವಚ, ಚಂಡಿ ಪಾರಾಯಣ ಮಾಡೋದು ಅಥವಾ ಯೂಟ್ಯೂಬ್ ಅಲ್ಲಿ ಹಾಕೊಂಡು ಕೇಳೋದು, ಮತ್ತು ಲಲಿತ ಸಹಸ್ರನಾಮ ಡೈಲಿ ಸಂಜೆ ಪಾರಾಯಣ ಮಾಡುವಂಥದ್ದು, ಮತ್ತು ಯಾವ್ದಾದ್ರು ಒಂದು ದೇವಿಯ ಉಪಾಸನೆ ಮಾಡುವಂಥದ್ದು, ದೇವಿ ಮಹಾತ್ಮೆ ಬುಕ್ ಓದುವಂಥದ್ದು ಮಾಡೋದ್ರಿಂದ ನಿಧಾನವಾಗಿ ಈ ಪಿಶಾಚಿ ಅಥವಾ ದೆವ್ವ, ಭೂತ, ಪೀಡೆ, ಪಿಶಾಚಿ ಏನೇ ಮನೆಯಲ್ಲಿದ್ರು ಕೂಡ ನಿಧಾನವಾಗಿ ಹೊರಗೆ ಹೋಗ್ತದೆ. ಅದಕ್ಕೆ ಪಾಸಿಟಿವ್ ಎನರ್ಜಿ ಇಷ್ಟ ಇರೋದಿಲ್ಲ, ನೆಗೆಟಿವ್ ಎನರ್ಜಿ ಮಾತ್ರ ಅದಕ್ಕೆ ಇಷ್ಟ. ನೆಗೆಟಿವ್ ಸ್ಥಳ ಇದ್ರೆ ಮಾತ್ರ ತುಂಬಾ ದಿನ ವಾಸ ಮಾಡ್ತದೆ. ಈ ಪಾಸಿಟಿವ್, ನೀವು ಯಾವಾಗ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ತರ್ತಿರೋ ಈ ಚಂಡಿ ಕವಚದಿಂದ ಅಥವಾ ಲಲಿತಾ ಸಹಸ್ರನಾಮದಿಂದ ಅಥವಾ ವಿಷ್ಣು ಸಹಸ್ರನಾಮದಿಂದ ಯಾವಾಗ ನೀವು ಪಾಸಿಟಿವ್ ವೈಬ್ಸ್ ಮನೇಲಿ ತರ್ತಿರೋ ಅವಾಗ ಯಾವುದೇ ನೆಗೆಟಿವ್ ಶಕ್ತಿ ಒಳ ನಿಲ್ಲಲ್ಲ, ಹೊರಗಡೆ ಹೋಗೇ ಬಿಡ್ತದೆ. ನಂತರ ಮನೆಗೆ ನೀವೊಂದು ರಕ್ಷೆ ಮಾಡಿಸ್ಕೊಂಡ್ರೆ ಅಥವಾ ಯಾವ್ದಾದ್ರು ದೇವಿ ಆರಾಧನೆ ಮಾಡಿದ್ರೆ ನಂತರ ಎಲ್ಲ ನಿಮಗೆ ಯಾವುದು ತುಂಬಾ ಸುಲಭವಾಗಿ ಹೋಗ್ತದೆ. ಅಕಸ್ಮಾತ್ ನಿಮಗೆ ಯಾವ್ದು ಮಂತ್ರಗಳು ಓದ್ಬೇಕು ಏನು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಮ ಗುರುಗಳಿಗೆ ಕಾಲ್ ಮಾಡಿ, ಅವರು ನಿಮಗೆ ಒಂದು ದುರ್ಗಾ ಮಂತ್ರ ಕೊಡ್ತಾರೆ. ತುಂಬಾ ಪವರ್ಫುಲ್ ಇರ್ತದೆ. ಯಾಕೆಂದ್ರೆ ಎಲ್ಲಾ ಶಕ್ತಿಗಳ ಮೂಲವೇ ದುರ್ಗೆ. ಈ ದುರ್ಗೆ ನೀವು ಆರಾಧನೆ ಮಾಡೋದ್ರಿಂದ ಅಥವಾ ಮಂತ್ರಗಳ ಆರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಸಂಪೂರ್ಣವಾಗಿ ಕ್ಲೀನ್ ಆಗ್ತದೆ. ಅದೇನು ಒಂದಿನ 2 ದಿನಕ್ಕಾಗತ್ತಾ? ಇಲ್ಲ, ಆಗಲ್ಲ. ಒಂದ್ 15 ದಿನ, 1 ತಿಂಗಳು ಮಾಡಿದಾಗ ನಿಧಾನವಾಗಿ ನಿಮ್ಗೆ ರಿಸಲ್ಟ್ ಬರ್ತಾ ಹೋಗ್ತದೆ. ದಯವಿಟ್ಟು ನಮ್ಮ ಗುರುಗಳಿಗೆ ಕಾಲ್ ಮಾಡಿ ಮಂತ್ರಗಳನ್ನ ತಗೊಳ್ಳಿ. ನಿಮಗೆ ಮತ್ತೆ ಆಂಜನೇಯನ ತುಂಬಾ ಪವರ್ಫುಲ್ ಮಂತ್ರ ಇದೆ. ಆಂಜನೇಯ ಭೂತ ಪ್ರೇತಗಳಿಗೆಲ್ಲ ಅವರು ಓಡಿಸ್ಬಿಡ್ತಾರೆ, ಅವ್ರು ಏನು ಇಟ್ಕೊಳ್ಳಲ್ಲ ಅಂತ ಮಂತ್ರ ಇದೆ, ಆಂಜನೇಯನ ಮಂತ್ರ ಇದೆ. ಅದನ್ನ ನೀವು ತಗೊಂಡು ಪ್ರತಿನಿತ್ಯ ಎಷ್ಟಾಗುತ್ತೋ ಅಷ್ಟನ್ನು ನೀವು ಸಾಧನೆ ಮಾಡ್ತಾ ಬಂದ್ರೆ ನೀವು ಶುದ್ಧಿ ಆಗ್ತೀರಿ, ನಿಮ್ಮ ಮನೆಯನ್ನು ಶುದ್ಧಿ ಆಗುತ್ತೆ, ಮನೆಯಲ್ಲಿರೋ ಭೂತ ಪ್ರೇತಗಳು ಹೋಗ್ತವೆ. ಮತ್ತೆ ನಿಮ್ಮ ಮೇಲೆ ಯಾರೇ ಪ್ರಯೋಗಗಳು ಮಾಡಿದ್ರು ಕೂಡ ಆ ಪ್ರಯೋಗಗಳು ನಿಲ್ಲದಿಲ್ಲ. ನಮಸ್ಕಾರ. ಓಂ ನಮಃ ಶಿವಾಯ. ವೀಕ್ಷಕರೇ, ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದಾವೆ ದಯವಿಟ್ಟು ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ, ಅಥವಾ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ಇದೊಂದು ಕೋರಿಕೆ. ನೋಡಿ, ಇವತ್ತಿನ ವಿಷಯ ಈಗಾಗಲೇ ಮಧು ಅವರು, ಶ್ರೀ ಮಧು ಅವರು ತಿಳಿಸಿದ್ದಾರೆ. ಶಿವಮೊಗ್ಗದವರು ಶ್ರೀ ಮಧು ಅವರು ಏನು ಕ್ಷುದ್ರ ಆರಾಧಕರು,
ಏನು ಸ್ಮಶಾನದಲ್ಲಿ ಹೋಗಿ ಭೂತ ಪ್ರೇತಗಳನ್ನ ಪಿಶಾಚಿಗಳನ್ನ ವಶಪಡಿಸಿಕೊಂಡಿರ್ತಾರೆ, ಆ ಆರಾಧಕರು ನಿಮ್ಮ ಮೇಲೆ ಆ ಒಂದು ಸ್ಮಶಾನಗಳಿರತಕ್ಕಂಥ ಪಿಶಾಚಿಗಳನ್ನ ಭೂತ ಪ್ರೇತಗಳನ್ನ ನಿಮ್ಮ ಮೇಲೆ ಬಿಟ್ಟು ನಿಮಗೆ ಗೊತ್ತೇ ಆಗಲ್ಲ, ನೀವು ನಾರ್ಮಲ್ ಆಗೇ ಇರ್ತೀರಾ. ಬಹಳಷ್ಟು ಹಾಳಾದ ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನೋ ಆಗಿದೆ ಅಂತ. ಆಗ ನೀವು ಯಾರೋ ಶಾಸ್ತ್ರಿಗಳ ಹತ್ರ ಹೋಗ್ತೀರಾ, ಅವರು ಪ್ರಶ್ನೆ ಶಾಸ್ತ್ರದಲ್ಲಿ ಕುಂಡಲಿ ಪ್ರಶ್ನೆಯಲ್ಲಿ ಹಾಕಿ ನೋಡಿದಾಗ ಆವಾಗ ಪ್ರಶ್ನೆ ಕುಂಡಲಿಯಲ್ಲಿ ನೋಡಿದಾಗ ಅವರಿಗೂ ತಿಳಿಯುತ್ತದೆ ಇವರಿಗೆ ಈ ರೀತಿ ಆಗಿದೆ ಆತ್ಮಗಳ ಪ್ರಯೋಗ ಅಂತ. ಈ ರೀತಿ ಒಂದು ಸ್ಮಶಾನದಲ್ಲಿ ಪೂಜೆ ಮಾಡಿ ಅವರೇನು ವಶಪಡಿಸ್ಕೊಂಡಿದ್ದಾರೆ, ಅವರು ವಶಪಡಿಸಿಕೊಡ್ತಕ್ಕಂಥ ಕ್ಷುದ್ರ ಶಕ್ತಿಗಳನ್ನ ನಿಮ್ಮ ಮೇಲೆ ಆವಾಹನೆ ಮಾಡಿಬಿಡ್ತಾರಲ್ಲ, ತುಂಬಾ ತೊಂದರೆಗೊಳಪಡ್ತೀರಾ, ಆಲ್ಮೋಸ್ಟ್ ನಾಶ ಆಗ್ತಲೇ ಹೋಗ್ತಾ ಇರ್ತೀರಾ. ಎಲ್ಲಾ ರೀತಿಯಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಆಂತರಿಕವಾಗಿ, ಮಾನಸಿಕವಾಗಿ ಎಲ್ಲಾ ರೀತಿಯಿಂದ ನಾಶ ಆಗ್ತಾ ಇರ್ತೀರಲ್ಲ. ಇದಕ್ಕೆ ಸಾಕಷ್ಟು ನೀವು ತೆಗೆಸ್ಕೊಳ್ಳೋ ಪ್ರಯತ್ನ ಮಾಡಿರ್ತೀರ, ಎಲ್ಲೆಲ್ಲೋ ಹೋಗಿ ಮಾಡಿರ್ತೀರ, ಆದರೂ ಸಕ್ಸಸ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮಗೆ ಕರೆ ಮಾಡಿ, ನಾವೇ ನಿಮಗೆ ಸಲಹೆಯನ್ನು ನೀಡ್ತೇವೆ. ಹೇಗೆ ನಿಮ್ಮ ಆಂತರ್ಯದ ಶಕ್ತಿ ನೋಡಿ, ಒಳಗಿನಿಂದ ಶಕ್ತಿಯನ್ನು ಹೇಗೆ ಪಡ್ಕೊಳ್ಳೋದು, ಒಳಗಿನಿಂದ ಶಕ್ತಿ ಹೆಚ್ಚಾದ ಮೇಲೆ ಈ ಹೊರಗಿನಿಂದ ಬಂದು ನಿಮ್ಮ ಒಳಗೆ ಸೇರಿರ್ತಕ್ಕಂಥ ಈ ದುಷ್ಟ ಶಕ್ತಿಗಳನ್ನ ಹೇಗೆ ಹೊರ ಓಡಿಸೋದು, ಹೇಗೆ ಈ ಕ್ಷುದ್ರ ಶಕ್ತಿಗಳನ್ನ ಉಚ್ಚಾಟಿಸಬಹುದು ಅಂತ ನಾವು ಹೇಳ್ಕೊಡ್ತೇವೆ. ನಾವೇ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿ ಇದನ್ನೆಲ್ಲ ತೆಗಿತೇವೆ. ಈ ರೀತಿ ವ್ಯವಸ್ಥೆಯನ್ನ ನಾವು ಸಂಪೂರ್ಣ ತಯಾರಿ ನಡೆಸಿದ್ದೇವೆ. ನೀವುಗಳು ಕರೆ ಮಾಡಿ ಯಾರ್ಯಾರು ತೊಂದರೆಗೆ ಒಳಪಟ್ಟಿದ್ದೀರಾ, ನಿಮಗೆ ಒಂದು ಲೆವೆಲ್ ಆಫ್ ಶಕ್ತಿಯನ್ನು ಕೊಟ್ಟು ಆಂತರ್ಯದಿಂದ, ಅಂದ್ರೆ ನಿಮ್ಮೊಳಗೆ ಶಕ್ತಿಯನ್ನು ಇಂಪ್ರೂವ್ ಮಾಡಿಬಿಟ್ಟು ಮಂತ್ರಗಳ ಧ್ಯಾನದಿಂದ ನೋಡಿ, ಕಲಿಯುಗದಲ್ಲಿ ಮಂತ್ರಮುಖೇನ ಶಕ್ತಿ ಪ್ರಾಪ್ತಿ, ಮತ್ತೆ ಹೇಳ್ತೇನೆ, ಮಂತ್ರಮುಖೇನ ಶಕ್ತಿ ಪ್ರಾಪ್ತಿ, ಕಣಕಣದಲ್ಲೂ ಶಕ್ತಿಯ ಪ್ರವಾಹ ಆಗ್ತದೆ. ಆಗ ಯಾವ ದುಷ್ಟ ಶಕ್ತಿ ನಿಮ್ಮೊಳಗೆ ಇರಲು ಇಚ್ಛೆ ಪಡ್ತದೆ ಯೋಚನೆ ಮಾಡಿ. ಅಂದ ಮೇಲೆ ನಿಮ್ಮೊಳಗೆ ಒಂದು ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಂಡಾಗ ಇದನ್ನ ತೆಗೆಯೋದು ನಮಗೆ ಸುಲಭವಾಗ್ತದೆ. ಈ ಕ್ಷುದ್ರ ಶಕ್ತಿಗಳನ್ನ ಉಚ್ಚಾಟನೆ ಮಾಡೋದು ನಮಗೆ ಸುಲಭವಾಗ್ತದೆ. ಆದ್ದರಿಂದ ಯಾರಿಗೆ ತೊಂದರೆ ಆಗಿದೆಯೋ, ವಾಮಾಚಾರ, ಬಾನಾಮತಿ, ಪ್ರಯೋಗ ದೋಷಗಳು ಏನೇನಿದಾವೆ, ಏನು ದೃಷ್ಟಿ ದೋಷಗಳು, ಆತ್ಮಗಳ ಪ್ರಯೋಗ ಏನಿದ್ರೂ ಕೂಡ ನೀವು ನಮಗೆ ಕರೆ ಮಾಡಿ, ನಾವು ನಿಮಗೆ ಸಲಹೆಯನ್ನು ನೀಡ್ತೇವೆ. ನಿಮ್ಮ ಮನೆಯಲ್ಲೂ ಕೂಡ ಇದರ ವಿರುದ್ಧ ಹೇಗೆ ಹೋರಾಡುವುದು ಅಂತ ತಿಳಿಸ್ತೇವೆ. ನೀವು ಕರೆ ಮಾಡಿ. ಶುಭವಾಗಲಿ.